ಹಾಯ್ ಫ್ರೆಂಡ್ಸ್, ಇವತ್ತು ಪಾಲಕ್ ಡ್ರೈ ಗೋಬಿ ಮಾಡೋಣ. ಡ್ರೈ ಗೋಬಿ ಕೆಚಪ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಸೊ ಅದು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಾನು ಒಂದು ಬೆಳ್ಳುಳ್ಳಿ, ಒಂದು ಕಾಲಿಂಚ್ ಶುಂಠಿ ಮತ್ತು ಪಾಲಕ್ ಇದಿಷ್ಟನ್ನು ಮೊದಲು ಮಿಕ್ಸಿ ಮಾಡ್ಕೊತಿದ್ದೀನಿ. ಒಂದು ಚಿಕ್ಕದು ಗೋಬಿ ತೊಗೊಂಡಿದ್ದೀನಿ, ನಾನು ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿ, ಕಾಲಿಂಚ್ ಶುಂಠಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧದಷ್ಟು ಪಾಲಕ್ ಸೊಪ್ಪನ್ನ ಹಾಕ್ಕೊತಿದ್ದೀನಿ. ಅಂದರೆ ಒಂದು ಕಟ್ಟಿರುತ್ತಲ್ಲ, ಅದರಲ್ಲಿ ಅರ್ಧ ಮಾತ್ರ ಹಾಕ್ಕೊತಿದ್ದೀನಿ. ಪಾಲಕ್ ಸೊಪ್ಪು ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಅದನ್ನು ಫಸ್ಟು ಮಿಕ್ಸಿ ಮಾಡ್ತಾಯಿದ್ದೀನಿ. ಅದಾದಮೇಲೆ ಒಂದು ಪಾತ್ರೆ ನೀರಿಟ್ಬಿಟ್ಟು ಉಪ್ಪು ಮತ್ತು ಅರಿಶಿನ ಹಾಕಿಬಿಟ್ಟು ಗೋಬಿ ಏನಿರುತ್ತೆ, ಗೋಬಿನ ದಪ್ಪದಾಗೆ ಕಟ್ ಮಾಡ್ಕೊಂಡಿರ್ತೀವಿ. ಅದನ್ನು ಫಸ್ಟು ಬಿಸಿ ನೀರಲ್ಲಿ ಬಾಯ್ಲ್ ಮಾಡಬೇಕು. ಇದರಿಂದ ಅದರಲ್ಲಿರೋ ಕೆಮಿಕಲ್ಸ್ ಹೋಗುತ್ತೆ ಮತ್ತು ಅದು ನೀಟಾಗಿ ಕ್ಲೀನ್ ಆಗುತ್ತೆ. ಒಂದು ಕುದಿ ಬರೋವರೆಗೂ ಮಾತ್ರ ಅದನ್ನು ಅರಿಶಿನ ಮತ್ತು ಉಪ್ಪಿನ ನೀರಲ್ಲಿ ಬೇಯಿಸ್ಕೊಬೇಕು. ತುಂಬ ಬೇಯಿಸ್ಕೊಳ್ಳೋಂಗಿಲ್ಲ, ಒಂದು ಕುದಿ ಬಂದರೆ ಸಾಕಷ್ಟೇ. ಅಲ್ಲಿವರೆಗೂ ಮಾತ್ರ ಬೇಯಿಸ್ಕೊಂಡು ಅದನ್ನು ನೀರು ತೆಗೆದು ಸಪ್ರೇಟಾಗಿ ಇಟ್ಕೊಬೇಕು. ಈ ರೀತಿ ಕುದಿ ಬರುತ್ತಲ್ಲ ಅಷ್ಟೇ, ಅಷ್ಟರ ಮೇಲೆ ಆಫ್ ಮಾಡಿಬಿಡಬೇಕು. ತುಂಬ ಫುಲ್ ಬೇಯಿಸ್ಕೊಳ್ಳೋಕೆ ಹೋಗಬಾರ್ದು ಗೋಬಿನ. ಇದು ಗೋಬಿ ನೀಟಾಗಿ ಕ್ಲೀನ್ ಆಗಲಿಕ್ಕೆ ಅಷ್ಟೇ. ಈಗ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಪಾಲಕ್ಕು, ಶುಂಠಿ, ಬೆಳ್ಳುಳ್ಳಿ ರುಬ್ಕೊಂಡಿದ್ನಲ್ಲ, ಅದನ್ನು ಫಸ್ಟ್ ಹಾಕ್ಕೊತಾ ಇದ್ದೀನಿ. ನೋಡಿ, ಒಂದು ಚಿಕ್ಕ ಕಪ್ಪಲ್ಲಿ ಮೈದಾ ಹಿಟ್ಟು ಹಾಕ್ಕೊತಿದ್ದೀನಿ. 3/4 ಕಪ್ಪು ಕಾರ್ನ್ಫ್ಲೋರ್ ಹಾಕ್ಕೊತಿದ್ದೀನಿ. ಕಾರ್ನ್ಫ್ಲೋರ್ ಇಲ್ಲಾಂದರೆ ಅಕ್ಕಿ ಹಿಟ್ಟು ಹಾಕ್ಕೊಬೋದು ಮನೆಯಲ್ಲಿ. ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಕರಿಯುವಾಗ ನೋಡಿ ಹಾಕ್ಕೊಬೋದು. ಉಪ್ಪು ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಹಸಿಮೆಣ್ಸಿಕಾಯಿ ಕೂಡ ಹಾಕ್ಕೊಬೋದು. ನಾನು ಖಾರದ ಪುಡಿ ಹಾಕ್ಕೊತಿದ್ದೀನಿ. ಮತ್ತು ಮೆಣಸಿನ ಪುಡಿ, ಚಕ್ಕೆ ಲವಂಗದ ಪುಡಿ, ಗರಂ ಮಸಾಲ ಅಂತಾರಲ್ಲ ಅದು, ಮತ್ತು ಧನಿಯಾ ಪುಡಿ, ಆಮೇಲೆ ಚಾಟ್ ಮಸಾಲ ಪೌಡ್ರ್. ಇದಿಷ್ಟು ಪೌಡ್ರ್ಗಳನ್ನ ನಾನು ಇದಕ್ಕೆ ಗೋಬಿಗೆ ಹಾಕ್ಕೊಂಡು ನೀಟಾಗಿ ಕಲಿಸ್ತೀನಿ. ಫಸ್ಟು ಗಂಟಿಲ್ದಂಗೆ ಫಸ್ಟು ಸ್ವಲ್ಪ ತಿಕ್ಕಾಗೆ ಕಲಿಸ್ಕೊಬೇಕು. ಯಾಕಂದರೆ ಗೋಬಿ ಹಾಕಿದಾಗ ಅದರಲ್ಲಿರೋ ನೀರಿನ ಅಂಶ ಕೂಡ ಇದಕ್ಕೆ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಏನಾದ್ರು ತೆಳು ಆದರೆ ಮೈದಾ ಹಿಟ್ಟು ಹಾಕ್ಕೊಬೇಕು. ಪೌಡರ್ ಅಂದರೆ ಖಾರದ ಪುಡಿ, ಮೆಣಸಿನ ಪುಡಿ, ಚಾಟ್ ಮಸಾಲ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲ ಪೌಡರ್ ಅಷ್ಟೇ ಹಾಕ್ಕೊಳ್ಳೋದು. ನೋಡಿ, ಈ ರೀತಿ ತಿಕ್ಕಾಗಿದ್ದರೆ ನಮಗೆ ಗೋಬಿ ಹಾಕಿದಾಗ ನೀಟಾಗಿ ಕಲಸೋಕ್ಕಾಗುತ್ತೆ. ಗಂಟಿಲ್ದಂಗೆ ಫಸ್ಟ್ ಇದನ್ನು ಕಲಿಸ್ಕೊಂಡು ಅದಾದಮೇಲೆ ಗೋಬಿಗೆ ಬೇಯಿಸ್ಕೊಂಡಿರ್ತೀವಲ್ಲ, ಅಂದರೆ ಫುಲ್ಲೇನು ಬೇಯಿಸಿರಲ್ಲ, ನೀಟಾಗಿ ಒಂದು ಬಾಯ್ಲ್ ಮಾಡಿ ತೆಗೆದಿಟ್ಕೊಂಡಿರ್ತೀವಲ್ಲ ಆ ಗೋಬಿನ ಹಾಕಿ ಕಲಿಸ್ಕೊಬೇಕು. ಕಲಿಸ್ಕೊಂಡಾದ್ಮೇಲೆ ಒಂದು ಅರ್ಧ ಗಂಟೆ ಬಿಡಬೇಕು. ಒಂದು ಅರ್ಧ ಗಂಟೆ ಬಿಟ್ಟರೆ ನೀಟಾಗಿ ಗೋಬಿ ಒಳಗಡೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡ್ತಿರುತ್ತೆ. ಸೊ ಒಂದು ಅರ್ಧ ಗಂಟೆ ಬಿಟ್ಟು ಅದನ್ನು ಫ್ರೈ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಸ್ನ್ಯಾಕ್ಸಾಗಿ ಮಾಡಿಕೊಡ್ಬೋದು. ಕೆಚಪ್ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ರೀತಿ ನೀಟಾಗಿ ಸಪ್ರೇಟಾಗಿ ಒಂದೊಂದೇ ಗೋಬಿ ಅಂದರೆ ಸ್ವಲ್ಪ ದಪ್ಪದಾಗಿ ತೊಗೊಂಡಿರ್ತೀವಿ, ಕಟ್ ಮಾಡ್ಕೊಂಡಿರ್ಬೇಕು ಗೋಬಿನ. ಹಾಗಾಗಿ ಈಗ ಸಪ್ರೇಟಾಗಿ ಅದನ್ನು ಹಾಕಿದರೆ ನೀಟಾಗಿ ತೆಗಿಲಿಕ್ಕೆ ಸರಿ ಹೋಗುತ್ತೆ, ನೀಟಾಗಿ ಬೇಯುತ್ತೆ ಕೂಡ. ಹಾಕ್ಬಿಟ್ಟು ಒಂದು ಸ್ವಲ್ಪ ತಂಗೆ ಬಿಟ್ಟು ಎಣ್ಣೆ ಆಮೇಲೆ ಕ್ರಿಸ್ಪಿನೆಸ್ ಬರೋವರೆಗೂ ಅದನ್ನು ನೀಟಾಗಿ ಫ್ರೈ ಮಾಡ್ತಾ ಇರಬೇಕು. ನೋಡಿ, ಇವಾಗ ಇದನ್ನು ಉಲ್ಟಾ ಸೀದಾ ಮಾಡಿಬಿಟ್ಟು ನೀಟಾಗಿ ಫ್ರೈ ಆಗೋವರೆಗೂ ಈ ರೀತಿ ಕೈ ಆಡಿಸ್ಕೊಂಡು ಕ್ರಿಸ್ಪಿನೆಸ್ ಬರಬೇಕಲ್ವ, ಹಾಗಾಗಿ ಕೆಂಪುಗಾದ ತಕ್ಷಣ ಅದನ್ನು ತೆಗೆದುಬಿಡಬಾರ್ದು. ಈ ರೀತಿ ನೀಟಾಗಿ ಮಾಡ್ಕೊಂಡು ಕ್ರಿಸ್ಪಿನೆಸ್ ಬಂದಮೇಲೆ ಅದನ್ನು ತೆಗೆದ್ರೆ ನಮಗೆ ಪಾಲಕ್ ಡ್ರೈ ಗೋಬಿ ರೆಡಿಯಾಗುತ್ತೆ. ಪಾಲಕ್ ನಿಮಗೆ ಇನ್ನೂ ಬೇಕು ಅಂದರೆ ಹಾಕ್ಕೊಬೋದು, ಹಸಿಮೆಣ್ಸಿಕಾಯಿ ಹಾಕ್ಕೊಬೋದು. ಬಟ್ ನಾನು ಪಾಲಕ್ ಸ್ವಲ್ಪ ಯೂಸ್ ಮಾಡಿದ್ದೀನಿ. ನೋಡಿ, ಹೀಗೆ ಇವಾಗ ನಮಗೆ ಡ್ರೈ ಗೋಬಿ ರೆಡಿ ಆಯಿತು. ಸ್ನ್ಯಾಕ್ಸಿಗೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ, ಹೆಲ್ತಿ ಕೂಡ ಹೌದು ಇದು.
ಸೊ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು.